ಇವಾಗಿನ ಕಾಲದಲ್ಲಿ ಮೊಬೈಲ್ಸ್‌ಗಳ ಬ್ಯಾಟರಿ ತಗೊಂಡಿದ್ರೆ ತುಂಬಾ ಹೆಚ್ಚಿಗೆನೇ ಬರ್ತಾ ಇದೆ ಅಂತ ಹೇಳ್ಬೋದು. 6000, 7000, 7500 ಎಮ್‌ಎಚ್ ಇವಾಗ ರಿಯಲ್‌ಮಿದವರು 10000 ಎಮ್‌ಎಚ್ ಬ್ಯಾಟರಿ ಕೂಡ ನಮಗೆ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಬಟ್ ನಿಮ್ಗೆ ಕಳೆದ ವರ್ಷಗಳಲ್ಲಿ ನಿಮ್ಗೆ ಸ್ಯಾಮ್ಸಂಗ್ ಕೂಡ ನಿಮ್ಗೆ 7000 ಎಮ್‌ಎಚ್ ಬ್ಯಾಟರಿ ಇದ್ದ 2 ಫೋನ್ಸ್‌ಗಳನ್ನ ತಂದಿತ್ತು. N62, F62 ಅಂತ ಹೇಳ್ಬಿಟ್ಟು 2021ರಲ್ಲಿ. ಆ ಫೋನ್ ಬಿಲ್ಡ್ ಕ್ವಾಲಿಟಿ ನಿಮ್ಗೆ ಕಂಪ್ಲೀಟ್ ಪ್ಲಾಸ್ಟಿಕ್ ಆಗಿತ್ತು. ಆದ್ರೂ ಕೂಡ ನಿಮ್ಗೆ ವೇಟ್ 220 ಗ್ರಾಮ್ ಆಗಿತ್ತು. ಬಟ್ ರೀಸೆಂಟ್ ಆಗಿ ಲಾಂಚ್ ಆಗ್ತಿರುವಂತಹ ಫೋನ್ಸ್ ವೇಟ್ ನೋಡಿದ್ರೆ ನಿಮಗೆ ಅರೌಂಡ್ ನಿಮಗೆ 200 ಗ್ರಾಮ್ 204 ಗ್ರಾಮ್ ತನ ಇದೆ ಅಂತ ಹೇಳ್ಬೋದು. iQOO 13 ರೀಸೆಂಟ್ ಆಗಿ ಲಾಂಚ್ ಆಗಿರುವಂತಹ 6000 ಎಮ್‌ಎಚ್ ಬ್ಯಾಟರಿ ನಿಮಗೆ 204 ಗ್ರಾಮ್ ಇದೆ ಅಂತ ಹೇಳ್ಬೋದು. ಈ ಫೋನ್ ನಿಮಗೆ ಕಂಪ್ಲೀಟ್ ಮೆಟಲ್ ಬಿಲ್ಡ್ ಇಂದ ಬರುತ್ತೆ. ಬ್ಯಾಕ್ ಸೈಡ್ ನಿಮಗೆ ಗ್ಲಾಸ್ ಬಾಡಿ ಇಂದ ಬರುತ್ತೆ. ಹಾಗಾಗಿ ಬಿಲ್ಡ್ ಕ್ವಾಲಿಟಿ ಕೂಡ ಸೂಪರ್ ಎಕ್ಸಲೆಂಟ್ ಆಗಿರೋದ್ರಿಂದ ಬ್ಯಾಟರಿ ಎಮ್‌ಎಚ್ ಜಾಸ್ತಿ ಆಗಿರೋದ್ರಿಂದ ವೇಟ್ ತುಂಬಾ ಜಾಸ್ತಿ ಆಗ್ಬೇಕಾಗಿತ್ತು. ಬಟ್ ಆಗ್ಲಿಲ್ಲ. ಯಾವ ಕಾರಣಕ್ಕಪ್ಪ ಅಂತಂದ್ರೆ ಇವಾಗಿನ ಫೋನ್ಸ್ ಗಳಲ್ಲಿ ನಿಮಗೆ ಸಿಲಿಕಾನ್ ಕಾರ್ಬನ್ ಅನ್ನುವಂತ ಬ್ಯಾಟರಿನ ಯೂಸ್ ಮಾಡ್ತಿದ್ದಾರೆ. ಈ ಬ್ಯಾಟರಿ ಏನಪ್ಪಾ ಇದರಿಂದ ನಮ್ಗೆ ಆಗುವಂತ ಲಾಭ ಏನು, ನಷ್ಟ ಏನು, ಅಥವಾ ಇದರಿಂದ ನಮ್ಗೆ ಏನಾದ್ರು ಮುಂದ್ಗಡೆ ಬ್ಯಾಟರಿ ತುಂಬಾ ಲಾಸ್ ಆಗತ್ತಾ ಅಥವಾ ಬ್ಯಾಟರಿ ಬಾದ್ ಆಗತ್ತಾ, ಈ ಕಂಪ್ಲೀಟ್ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನಮ್ಮ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ವರ್ತ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮ ಚಾನಲ್ 1K ಸಬ್ಸ್ಕ್ರೈಬರ್ ಸ್ವಲ್ಪ ಹತ್ರದಲ್ಲಿ ಇದೀವಿ ಅಂತ ಹೇಳ್ಬೋದು. ಹಾಗಾಗಿ ಈ ಸಿಲಿಕಾನ್ ಕಾರ್ಬನ್ ಬ್ಯಾಟರಿ ಬಗ್ಗೆ ತಿಳ್ಕೊಬೇಕಾದ್ರೆ ಮೊದಲು ಬ್ಯಾಟರಿಯಲ್ಲಿರುವಂತಹ ಕಾಂಪೋನೆಂಟ್ ಅದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಬ್ಯಾಟರಿ ನಿಮಗೆ ಆನೋಡ್ ಮತ್ತೆ ಕ್ಯಾಥೋಡ್ ಇರುತ್ತೆ. ಮಧ್ಯದಲ್ಲಿ ನಿಮಗೆ ಎಲೆಕ್ಟ್ರೋಲೈಟ್ಸ್ ಇರುತ್ತೆ ಅಂತ ಹೇಳ್ಬೋದು. ನಾವಿವಾಗ ಯೂಸ್ ಮಾಡ್ತಾ ಬ್ಯಾಟರಿನ ಫುಲ್ ಡ್ರೈನ್ ಮಾಡ್ತೀವಲ್ಲ, ಯೂಸ್ ಮಾಡ್ತಾ ಆನೋಡ್ ಅಲ್ಲಿರುವಂತ ಅಯಾನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ಮತ್ತು ಎಲೆಕ್ಟ್ರೋಲೈಟ್ಸ್ ಮುಖಾಂತರ ಕ್ಯಾಥೋಡ್ಗೆ ಶಿಫ್ಟ್ ಆಗುತ್ತೆ. ಕ್ಯಾಥೋಡ್ಗೆ ಶಿಫ್ಟ್ ಆಗಿ ಈ ಆನೋಡ್ ಏನಿದೆಯಲ್ಲ ಕಂಪ್ಲೀಟ್ ಡ್ರೈನ್ ಆದ್ರೆ ನಮ್ಮ ಫೋನ್ ಬ್ಯಾಟರಿ ನಿಮಗೆ 0 ಆದಂಗೆ. ಮತ್ತೆ ನಾವೇನೋ ಚಾರ್ಜಿಂಗ್ ತಕ್ಷಣ ಆನೋಡ್ ನಿಮಗೆ ಫುಲ್ ಆದ್ರೆ ಕ್ಯಾಥೋಡ್ ಅಲ್ಲಿರುವಂತ ಅಯಾನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಕಂಪ್ಲೀಟ್ ಆಗಿ ಎಲೆಕ್ಟ್ರೋಲೈಟ್ಸ್ ಮುಖಾಂತರ ಆನೋಡ್ಗೆ ಶಿಫ್ಟ್ ಆಗುತ್ತೆ. ಈ ಆನೋಡ್ ಫುಲ್ ಆಯ್ತು ಅಂದ್ರೆ ನಮ್ಮ ಫೋನ್ ಚಾರ್ಜ್ ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಇದು ಬ್ಯಾಟರಿ ಈ ತರ ವರ್ಕ್ ಆಗುತ್ತೆ. ಇವಾಗ ಲಿಥಿಯಂ ಅಯಾನ್ ಬ್ಯಾಟರಿಯಲ್ಲಿ ನಿಮಗೆ ಕ್ಯಾಥೋಡ್ ಲಿಥಿಯಂ ಇರುತ್ತೆ ಮತ್ತೆ ಆನೋಡ್ ಏನಿದೆಯಲ್ಲ ಇದು ಗ್ರಾಫೈಟ್ ಇರುತ್ತೆ. ಬಟ್ ನಿಮಗೆ ಸಿಲಿಕಾನ್ ಕಾರ್ಬನ್ ಬ್ಯಾಟರಿಯಲ್ಲಿ ಬಂದ್ರೆ ನಿಮಗೆ ಕ್ಯಾಥೋಡ್ ಲಿಥಿಯಮ್ಮೇ ಇರುತ್ತೆ. ಬಟ್ ಆನೋಡ್ ಮಾತ್ರ ನಿಮಗೆ ಸಿಲಿಕಾನ್ ಕಾರ್ಬನ್ ಮಿಕ್ಸ್ಚರ್ ಬರುತ್ತೆ. ಈ ಮಿಕ್ಸ್ಚರ್ ಇಂದ ಯಾಕಪ್ಪ ಯೂಸ್ ಅಪ್ಪ ಅಂತಂದ್ರೆ ನಿಮಗೆ ಲಿಥಿಯಂ ಅಯಾನ್ ಅಲ್ಲಿ ನಿಮಗೆ ಒಂದು ಈ ಸೈಜ್ ಅಲ್ಲಿ ಇರುವಂತ ಬ್ಯಾಟರಿನ ತಗೊಂಡ್ರೆ ಈ ಸೈಜ್ ಅಲ್ಲಿ 1000 ಎಮ್‌ಎಚ್ ಬ್ಯಾಟರಿನ ನೀವು ಲಿಥಿಯಂ ಅಲ್ಲಿ ಯೂಸ್ ಮಾಡಿದ್ರೆ ಇದೇ ಸೈಜ್ ಸೇಮ್ ಬ್ಯಾಟರಿ ನಿಮಗೆ 1280 ಎಮ್‌ಎಚ್ ಬ್ಯಾಟರಿನ ಸಿಲಿಕಾನ್ ಕಾರ್ಬನ್ ಬ್ಯಾಟರಿಯಲ್ಲಿ ಯೂಸ್ ಆಗತ್ತೆ ಅಂತ ಹೇಳ್ಬೋದು. ಅಂದ್ರೆ ಸ್ಟೋರೇಜ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಂಡು ಸೈಜ್ ನ ಕಡಿಮೆ ಮಾಡ್ಬೇಕಂತ ಬ್ಯಾಟರಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಇವಾಗ ನೋಡ್ಬೋದು ಸ್ಯಾಮ್ಸಂಗ್ ಆಯ್ತು ಎಡ್ಜ್ ಅಂತ ಬಿಟ್ಟು ತುಂಬಾ ಸ್ಲಿಮ್ ಆಗಿರುವಂತ ಫೋನ್. ಈ ಫೋನ್ ಅಲ್ಲಿ ನಿಮಗೆ ಸಿಲಿಕಾನ್ ಕಾರ್ಬನ್ ಬ್ಯಾಟರಿ ಇದರಿಂದ ಸ್ವಲ್ಪ ಜಾಸ್ತಿ 5 ಎಮ್‌ಎಚ್ ಬ್ಯಾಟರಿನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ನಿಮಗೆ ಲಿಥಿಯಂ ಅಯಾನ್ ಬ್ಯಾಟರಿ ಆಗಿದ್ರೆ ಕಡಿಮೆಯಿಂದ ಕುಂದಿರ್ತಿತ್ತು. ಹಾಗಾಗಿ ಮತ್ತೆ ಐಫೋನ್ ಇಯರ್ ಅಲ್ಲಿ ಕೂಡ ನಿಮಗೆ ತುಂಬಾ ಥಿಕ್ನೆಸ್ ಇರುವಂತ ಫೋನು ಮತ್ತೆ ಫೋಲ್ಡಬಲ್ ಫೋನ್ ಈ ಎಲ್ಲ ಫೋನ್ಸ್ ಗಳಲ್ಲಿ ನಿಮಗೆ ಲಿಥಿಯಂ ಬ್ಯಾಟರಿನ ಯೂಸ್ ಮಾಡಿದ್ರೆ ಕೆಪಾಸಿಟಿ ಕಡಿಮೆ ಕೊಡಬೇಕಾಗತ್ತೆ. ಇದು ನಿಮಗೆ ತುಂಬಾ ಮೈನಸ್ ಪಾಯಿಂಟ್. ಹಾಗಾಗಿ ಲಿಥಿಯಂ ಅಯಾನ್ ಬದಲಿ ನಿಮಗೆ ಸಿಲಿಕಾನ್ ಕಾರ್ಬನ್ ಬ್ಯಾಟರಿನ ಯೂಸ್ ಮಾಡ್ತಿದ್ದಾರೆ. ಇದರಿಂದ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ನಿಮಗೆ ಈ ಫೋನ್ ನಿಮಗೆ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಹೇಳ್ಬೋದು, ಕಾಸ್ಟ್ಲಿ ಅಂತ ಹೇಳ್ಬೋದು ಸಿಲಿಕಾನ್ ಕಾರ್ಬನ್ ಬ್ಯಾಟರಿ. ಮತ್ತೆ ಇದರಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಿಮಗೆ ಇದು ಪ್ರತಿಯೊಂದು ಈಗ ಕೋಲ್ಡ್ ಆಗ್ಲಿ ಹೀಟ್ ಆಗ್ಲಿ ಪ್ರತಿಯೊಂದು ವೆದರ್ ಅಲ್ಲಿ ಕೂಡ ಇದು ನಿಮಗೆ ಸರ್ವೆ ಆಗತ್ತೆ. ಬಟ್ ತುಂಬಾ ಆರ್ಟಿಕಲ್ಸ್ ಅಲ್ಲಿ ಏನ್ ಬರ್ತಿದೆ ಅಂದ್ರೆ ಸಿಲಿಕಾನ್ ಬ್ಯಾಟರೀಸ್ ನಿಮಗೆ ಹೆವಿ ಬ್ಲಾಸ್ಟ್ ಆಗತ್ತೆ, ಡ್ರೈನ್ ಆಗತ್ತೆ, ಈ ತರ ಬರ್ತಾ ಇದೆ. ಬರೀ ಸಿಲಿಕಾನ್ ಯೂಸ್ ಮಾಡಿದ್ರೆ ಮಾತ್ರ ಅದು ಪ್ರಾಬ್ಲಮ್ ಬರುತ್ತೆ. ನಿಮಗೆ ಇದರಲ್ಲಿ ಸಿಲಿಕಾನ್ ಕಾರ್ಬನ್ ಮಿಕ್ಸ್ಚರ್ ನ ಯೂಸ್ ಮಾಡಿದ್ದಾರೆ. ಹಾಗಾಗಿ ಈ ಫೋನ್ ನಿಮಗೆ ಯಾವುದೇ ತರ ಡ್ಯಾಮೇಜ್ ಆಗಲ್ಲ. ಇದು ಬಾಳಿಕೆ ಕೂಡ ತುಂಬಾ ಜಾಸ್ತಿ ಬರುತ್ತೆ. ಸ್ಟೋರೇಜ್ ಕೆಪಾಸಿಟಿ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲರೂ ಲಿಥಿಯಂ ಅಯಾನ್ ಬದಲು ಸಿಲಿಕಾನ್ ಕಾರ್ಬನ್ ಬ್ಯಾಟರಿ ಯೂಸ್ ಮಾಡಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಈ ಫೋನ್ ಸಿಲಿಕಾನ್ ಕಾರ್ಬನ್ ಬ್ಯಾಟರಿಯಿಂದ ಇಂಟ್ರೊಡ್ಯೂಸ್ ಮಾಡಿದ್ದು ಹುವಾವೆ ಹಾನರ್ ಮ್ಯಾಜಿಕ್ 5 Pro ಅಂತ ಫೋನ್ ಅಲ್ಲಿ ನಿಮಗೆ ಚೀನಾದಲ್ಲಿ ಲಾಂಚ್ ಮಾಡಿದ್ರು. ಅದಾದ ನಂತರ ಇವಾಗ ಇಂಡಿಯಾಗೆ ಹುವಾವೆ ತತ್ತು, iQOO ತತ್ತು, ವಿವೋ ತತ್ತು, ಕಂಪ್ಲೀಟ್ ಓಪೋ ಎಲ್ಲಾ ಫೋನ್ಸ್ ಗಳಲ್ಲಿ ಕೂಡ ನಿಮಗೆ ಸಿಲಿಕಾನ್ ಕಾರ್ಬನ್ ಬ್ಯಾಟರಿ ನೋಡ್ತಾ ಇದ್ದೀವಿ. ಮುಂದೆ ಕೂಡ ಇದೇ ಟೆಕ್ನಾಲಜಿನ ಯೂಸ್ ಮಾಡ್ತಾರಂತೆ. ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.